Welcome students, myself Dr. Ratnamar, Assistant Professor, Department of Economics, Government First Aid College, Kanakpura, affiliated by Bangalore University. Today we will discuss about our program BA, subject Economics, semester 3rd semester, session 40, topic Banking Practice and Services, Checks and Drafts. Banking Practices and Services. Here we will discuss checks and drafts, a recap of previous class, portfolio management, learning objectives of the chapter to understand the banking services like checks and drafts. Session outcome, students will understand about the usage of checks and drafts. Now we will understand what are the services provided by the banking services, checking accounts, saving accounts, debit and credit cards, insurance, wealth management, business loans and merchant services, treasury services, core banking, net banking, mobile banking and ATM. Checks meaning: an order to a bank to pay a stated sum from the drawer's account written on ಸ್ಪೆಷಲಿ ರಿಟರ್ನ್ ಫಾರ್ಮ್. ಅಂದರೆ ಚೆಕ್ಕುಗಳು ಅಂತಂದರೆ ಚೆಕ್ಕಿನ ರಚಕನಿಂದ ಸಹಿ ಮಾಡಲ್ಪಟ್ಟ ನಿರ್ದಿಷ್ಟ ಬ್ಯಾಂಕರನ ಮೇಲೆ ಬರೆದಿರುವ ನಿರ್ದಿಷ್ಟ ವ್ಯಕ್ತಿಗೆ ಅವನ ಆದೇಶಕ್ಕೆ ಮಾತ್ರವೇ ನಿರ್ದಿಷ್ಟ ಹಣದ ಮೊಬಲಗನ್ನು ಪಾವತಿಸಬೇಕೆಂದು ಬ್ಯಾಂಕರನಿಗೆ ನಿರ್ದೇಶಿಸುವ ಬೇಷರತ್ ಆದೇಶವನ್ನು ಒಳಗೊಂಡ ಲಿಖಿತ ಸಂಲೇಖವನ್ನು ಚೆಕ್ಕು ಎಂದು ಕರೆಯುತ್ತೇವೆ. ಟೈಪ್ಸ್ ಆಫ್ ಚೆಕ್ಸ್, ಚೆಕ್ಕಿನ ವಿಧಗಳು: ಸರ್ಟಿಫೈಡ್ ಚೆಕ್ಸ್, ಕ್ಯಾಶಿಯರ್ಸ್ ಚೆಕ್, ಪೇರೋಲ್ ಚೆಕ್ಸ್ ಆರ್ ಪೇ ಚೆಕ್ಸ್, ಬ್ಯಾಂಕ್ ಆರ್ ಅಫಿಷಿಯಲ್ ಚೆಕ್ಸ್. Number of parties: there are 3 parties, drawer or maker, second one drawee, third one payee. ಅಂದರೆ ರಚಕ, ಸ್ವೀಕರ್ತ ಮತ್ತು ಪ್ರಾಪ್ತಿಕರ್ತ, ಈ ಮೂವರು ಚೆಕ್ಕಿನಲ್ಲಿ ವ್ಯವಹರಿಸುತ್ತಾರೆ. ಫೀಚರ್ಸ್ ಆಫ್ ಚೆಕ್ಸ್, ಚೆಕ್ಕಿನ ಲಕ್ಷಣಗಳು: ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್, ಚೆಕ್ಕು ಲಿಖಿತ ರೂಪದಲ್ಲಿರಬೇಕು. ಇಟ್ ಕಂಟೈನ್ಸ್ ಅನ್ ಅನ್ಕಂಡೀಷನಲ್ ಆರ್ಡರ್, ಇದೊಂದು ಆದೇಶವಾಗಿರುತ್ತೆ. ಇಟ್ ಈಸ್ ಡ್ರಾನ್ ಬೈ ಎ ಕಸ್ಟಮರ್ ಆನ್ ಈಸ್ ಬ್ಯಾಂಕ್, ಇದನ್ನು ತನ್ನ ಬ್ಯಾಂಕು ತನ್ನ ಗ್ರಾಹಕನಿಗೆ ಒದಗಿಸುವಂಥ ಒಂದು ಸೇವೆ. ಇಟ್ ಮಸ್ಟ್ ಬಿ ಸೈನ್ಡ್ ಬೈ ದ ಕಸ್ಟಮರ್, ಇಲ್ಲಿ ಚೆಕ್ಕಿನ ಮೇಲೆ ಗ್ರಾಹಕ ಯಾರು ಚೆಕ್ಕನ್ನು ಕೊಡ್ತಾರೆ ಅವರ ಸಹಿ ಇರುತ್ತೆ. ಇಟ್ ಮಸ್ಟ್ ಬಿ ಪೇಯಬಲ್ ಆನ್ ಡಿಮ್ಯಾಂಡ್, ಇಲ್ಲಿ ಬ್ಯಾಂಕಿನ ಗ್ರಾಹಕನ ಒಂದು ಬೇಡಿಕೆ ಆಗಿರುತ್ತದೆ. ಇಟ್ ಮಸ್ಟ್ ಬಿ ಡ್ಯೂಲಿ ಡೇಟೆಡ್ ಬೈ ದ ಕಸ್ಟಮರ್ಸ್ ಆಫ್ ಬ್ಯಾಂಕ್, ಅದರಲ್ಲಿ ನಿರ್ದಿಷ್ಟ ದಿನಾಂಕವನ್ನು ನಮೂದನೆ ಮಾಡಲಾಗಿರುತ್ತೆ. ಚೆಕ್ಕಿನ ಅನುಕೂಲಗಳು, ಅಡ್ವಾಂಟೇಜಸ್: ಚೆಕ್ಸ್ ಆರ್ ಸೇಫರ್ ಟು ಮೇಲ್, ಇಟ್ ಕಾಂಟ್ ಬಿ ಯೂಸ್ಡ್ ಬೈ ಥೀವ್ಸ್, ದೇ ಆರ್ ಟ್ರೇಸಬಲ್, they are not deposited immediately. ಡಿಸ್ಅಡ್ವಾಂಟೇಜಸ್: ಇದರಿಂದ ಏನು ಅನಾನುಕೂಲಗಳಾಗುತ್ತೆ ಅಂದರೆ, ಎ ಚೆಕ್ ಈಸ್ ನಾಟ್ ಎ ಲೀಗಲ್ ಟೆಂಡರ್, ದೇ ಮೇ ನಾಟ್ ಬಿ ಐಡಿಯಲ್ ಫಾರ್ ಸ್ಮಾಲ್ ಅಮೌಂಟ್ಸ್, ದೇ ಬಿಕಮ್ ವ್ಯಾಲ್ಯೂಲೆಸ್ ವೆನ್ ದ ಡ್ರಾಯರ್ ಹ್ಯಾಸ್ ನೋ ಮನಿ ಇನ್ ಇಸ್ ಆರ್ ಹರ್ ಅಕೌಂಟ್. ಬ್ಯಾಂಕ್ಸ್ ಲೇವಿ ದ ಡ್ರಾಯರ್ ಫಾರ್ ಚೆಕ್ ಬುಕ್ಸ್ ಅಂಡ್ ಡಿಸಾನರ್ಡ್ ಚೆಕ್ಸ್. ನೆಕ್ಸ್ಟ್, ಡ್ರಾಫ್ಟ್ಸ್ ಮೀನಿಂಗ್. ಡ್ರಾಫ್ಟ್ ಅಂದರೆ ಬೇಡಿಕೆ ಹುಂಡಿ, ಇದರ್ಥ. ಎ ಡಿಮ್ಯಾಂಡ್ ಡ್ರಾಫ್ಟ್ ಈಸ್ ಎ ಕೈಂಡ್ ಆಫ್ ಎ ಪ್ರೀಪೇಯ್ಡ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಡ್ರಾಫ್ಟ್ ಈಸ್ ಇಶ್ಯೂಡ್ ಬೈ ದ ಬ್ಯಾಂಕ್. ಅಂದರೆ ಬೇಡಿಕೆ ಹುಂಡಿ ಅಂತಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹಣವನ್ನು ಸುಗಮವಾಗಿ ಕಳುಹಿಸಲು ನೆರವಾಗುವ ಸಾಧನವಾಗಿದೆ. ಬೇಡಿಕೆ ಹುಂಡಿ ಅಂದರೆ ಒಂದು ಬ್ಯಾಂಕು ಬೇರೆ ಸ್ಥಳದಲ್ಲಿರುವ ತನ್ನದೇ ಬ್ಯಾಂಕಿನ ಶಾಖೆಗೆ ಬರೆದಿರುವ ಒಂದು ಆದೇಶ ಪತ್ರವಾಗಿರುತ್ತದೆ. ಡಿಫರೆನ್ಸಸ್ ಬಿಟ್ವೀನ್ ಚೆಕ್ಸ್ ಅಂಡ್ ಡ್ರಾಫ್ಟ್ಸ್: ಎ ಚೆಕ್ ಈಸ್ ಇಶ್ಯೂಡ್ ಬೈ ಅನ್ ಇಂಡಿವಿಜುವಲ್ ವೇಲ್ ಎ ಡ್ರಾಫ್ಟ್ ಈಸ್ ಇಶ್ಯೂಡ್ ಬೈ ಎ ಬ್ಯಾಂಕ್. ಇನ್ ಚೆಕ್, ಪೇಮೆಂಟ್ ಈಸ್ ಮೇಡ್ ಆಫ್ಟರ್ ಪ್ರೆಸೆಂಟಿಂಗ್ ದ ಚೆಕ್ ಟು ದ ಬ್ಯಾಂಕ್, whereas DD is given after making payment to the bank. Third one, a check can bounce due to insufficient balance, whereas draft is a payment on behalf of the payer, which is guaranteed by issuing bank. Fourth one,
There are 3 parties involved in checks while there are 2 parties in DD. Next one, the drawer is the account holder in check while drawer is the bank itself issuing the draft for a specific customer. Next one, a check can be paid to the bearer or order while a DD is always payable to a specified party. Next, no bank charges are levied when issuing a check, but in DD, bank commission is charged. Next, revised validity period of checks drafts is reduced from 6 months to 3 months from the date of issue the instrument. Next, students, let's discuss a few questions about this topic. First question, banking services are checking accounts, debit and credit cards, C, net banking, D, all the above. Answer, all the above. Next question, a check is issued by an individual or customer, B, the bank, C, debitor, D, none of the above. Answer, the bank. Third question, a check bounces due to A, sufficient balance, B, insufficient balance, C, lack of security, D, none of the above. Answer, insufficient balance. Fourth question, demand draft is issued by the A, the bank, B, the customer, C, the manager, D, the zamindar. Answer, the bank. Student, last question, fifth question, validity period of checks and drafts are A, 8 months, B, 6 months, C, 3 months, D, 1 month. Answer, 3 months. These are the questions, students. Okay. Thank you. Have a nice day. These are the references, students. Thank you.